ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ಎಷ್ಟೋ ಜನರು ನೋಡ್ತಾ ಇದ್ದಾರೆ ಮತ್ತು ನಮಗೆ ಕರೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರ ನಾವು ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೆ. ಈ ಕಾರ್ಯಕ್ರಮ ಮುಖಾಂತರ ನಾವು ಸ್ವಸ್ಥತೆ ಆಗಿದ್ದೇವೆ ಮತ್ತು ನಿಮ್ಮ ಕಾರ್ಯಕ್ರಮ ಮುಖಾಂತರ ನಾವು ಎಷ್ಟೋ ಸಂಗತಿ ತಿಳ್ಕೊಂಡಿದ್ದೇವೆ ಎಂದು ನಮಗೆ ಸಂತೋಷ ಆಗ್ತದೆ. ಇನ್ನು ಮುಂದೆ ಕೂಡ ನೀವು ಎಷ್ಟೋ ಈ ಸತ್ಯವೇದದ ಸತ್ಯವನ್ನು ನೀವು ತಿಳಿಯುವಿರಿ ಮತ್ತು ನೀವು ಆಶೀರ್ವಾದ ಪಡೆದುಕೊಳ್ಳಿಕ್ಕೆ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಇವತ್ತು ಕೂಡ ನಾವು ವಾಕ್ಯಕ್ಕೆ ಹೋಗುವ ಮೊದಲು ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರು ನಿಮಗೆ ಸ್ತೋತ್ರ ಕರ್ತನೇ. ನಿನ್ನ ಮಕ್ಕಳು ಕರ್ತನೇ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ನಿನ್ನ ವಾಕ್ಯದಲ್ಲಿ ಬಿಡುಗಡೆ ಉಂಟಲ್ಲ ಸ್ವಾಮಿ, ಇವರಿಗೆ ಬಿಡುಗಡೆ ಕೊಡಬೇಕಂದು ನಾನು ಪ್ರಾರ್ಥನೆ. ಯಾವ ಭಾಗದಲ್ಲಿ ಬಲಹೀನತೆ ಇದ್ದಾರೆ ಕರ್ತನೇ, ಆ ಭಾಗದಲ್ಲಿ ನೀನು ಸಂಪೂರ್ಣವಾಗಿ ಒಂದು ಬಿಡುಗಡೆ ಕೊಡಬೇಕಂದು ನಾನು ಪ್ರಾರ್ಥನೆ. ನೀನು ಮುಟ್ಟಬೇಕೆಂದು ನಾನು ಪ್ರಾರ್ಥನೆ ಕರ್ತನೆ. ತಂದೆ ನಿನಗೆ ಸ್ತೋತ್ರ ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಂದೆ, ಆಮೇನ್. ಪ್ರಿಯರೇ, ಇವತ್ತು ನಾವು ದೇವರ ವಾಕ್ಯವನ್ನು ತಿಳ್ಕೊಳ್ಳುವ. ಮತ್ತಾಯನ ಶುಭ ಸಂದೇಶ 11:25. ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆ, ಪರಲೋಕ ಭೂಲೋಕದ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟಪಡಿಸಿದ್ದಕ್ಕೆ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಯೇಸು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಂದೆ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ, ತಂದೆ, ಪರಲೋಕದ ಭೂಲೋಕದ ಒಡೆಯನೇ, ನೀನು ಜ್ಞಾನಿಗಳಿಗೆ, ಈ ಲೋಕದಲ್ಲಿ ಪ್ರಿಯರೇ ತುಂಬ ಜ್ಞಾನಿಗಳಿದ್ದಾರೆ, ತುಂಬ ಜ್ಞಾನವಂತರಿದ್ದಾರೆ, ಬೇರೆ ಬೇರೆ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಕೆಲವು ಸೈನ್ಸಿಸ್ಟರು ಇದ್ದಾರೆ, ಕೆಲವು ಬೇರೆ ಬೇರೆ ಬುದ್ಧಿವಂತರು ಇದ್ದಾರೆ. ಈ ಲೋಕದಲ್ಲಿ ಎಷ್ಟೋ ಬುದ್ಧಿವಂತ ಜನ ಬಂದಿದ್ದಾರೆ, ಜ್ಞಾನಿಗಳು ಬಂದಿದ್ದಾರೆ ಈ ಲೋಕಕ್ಕೆ. ಮತ್ತು ಈ ಸಮಯದಲ್ಲಿ ಜ್ಞಾನಿಗಳು ಇದ್ದಾರೆ, ಇನ್ನೂ ಜ್ಞಾನಿಗಳು ಬರಲಿಕ್ಕಿದ್ದಾರೆ. ಆದರೆ ಈ ಒಂದು ಗುಟ್ಟು ಆ ಜ್ಞಾನಿಗಳಿಗೆ ಮರೆಯಾಗಿದೆ. ಈ ಮರ್ಮ ಮರೆಯಾಗಿದೆ. ಜ್ಞಾನಿಗಳು ಕಣ್ಣಿಗೆ ಏನು ಕಾಣ್ತದೆ ಅದನ್ನೇ ಅವರು ರಿಸರ್ಚ್ ಮಾಡಿ ಹೇಳೋದು. ಆದರೆ ಈ ಸತ್ಯವೇದದಲ್ಲಿ ಪ್ರಿಯರೇ ಮರ್ಮ ಉಂಟು. ಈ ಲೋಕದಲ್ಲಿ ಹೇಗೆ ನಾವು ಜೀವಿಸಬೇಕು, ನಾವು ಯಾರಾಗಿದ್ದೇವೆ, ನಾವು ಏಕೆ ಈ ಲೋಕಕ್ಕೆ ಬಂದಿದ್ದೇವೆ, ಈ ಲೋಕದಲ್ಲಿ ಈಗ ನಾವು ಏನು ಮಾಡ್ತಾಯಿದ್ದೇವೆ, ಇನ್ನು ಈ ಲೋಕವನ್ನು ಬಿಟ್ಟ ನಂತರ ನಾವು ಎಲ್ಲಿ ಹೋಗ್ತೇವೆ, ಅಲ್ಲಿ ನಾವು ಏನು ಮಾಡುವ ಇದ್ದೇವೆ, ಈ ಮರ್ಮವು ಈ ಸತ್ಯವೇದದಲ್ಲಿ ಉಂಟು. ಅಲ್ಲಿ ಹೋಗಬೇಕಾದರೆ ನಾವು ಏನು ಮಾಡಬೇಕೆಂದು ಅದು ಕೂಡ ಈ ಸತ್ಯವೇದದಲ್ಲಿ ಉಂಟು. ನಾವು ಹೇಗೆ ಜೀವಿಸಬೇಕು, ಅಲ್ಲಿ ಹೋಗಬೇಕಾದರೆ ಯಾರನ್ನು ನಾವು ಸ್ವೀಕಾರ ಮಾಡಬೇಕು, ಹೀಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಎಂದು ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಈ ಮರ್ಮ ಈ ಸತ್ಯವೇದದಲ್ಲಿ ಉಂಟು. ಆದರೆ ದೇವರ ವಾಕ್ಯ ಹೇಳ್ತಿದೆ, ಜ್ಞಾನಿಗಳಿಗೆ, ಈ ಲೋಕದ ಜ್ಞಾನಿಗಳಿಗೆ, ಅಲ್ಲಿ ದೇವರ ಜ್ಞಾನಿಗಳಿಗೆ, ಬುದ್ಧಿವಂತರಿಗೂ, ಜ್ಞಾನಿಗಳು ಮತ್ತು ಬುದ್ಧಿವಂತರು ತುಂಬ ಬುದ್ಧಿವಂತರಿದ್ದಾರೆ ಈ ಲೋಕದಲ್ಲಿ. ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ ಬಾಲಕರಿಗೆ, ಅಂದರೆ ಏನು ಗೊತ್ತಿಲ್ಲದವರಿಗೆ, ಲೋಕದಲ್ಲಿ ಅವರಿಗೆ ತಿರಸ್ಕಾರ ಮಾಡಿದವರಿಗೆ, ಲೋಕ ಅವರಿಗೆ ತಿರಸ್ಕಾರ ಮಾಡಿದೆ, ಲೋಕದಲ್ಲಿ ಯಾವ ಪ್ರಯೋಜನಕ್ಕೆ ಇಲ್ಲ, ಅವರು ಲೋಕ ಅವರಿಗೆ ಗುರುತಿಸಲಿಲ್ಲ, ಅಂಥವರಿಗೆ ಪ್ರಕಟಪಡಿಸ್ತಿ, ಅಂಥವರಿಗೆ ನೀನು ಈ ಮರ್ಮವು ಅಂಥವರಿಗೆ ನೀನು ಪ್ರಕಟಪಡಿಸಿದೆ ಎಂದು ಹೇಳ್ತಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಏಕೆಂದರೆ ಪ್ರಿಯರೇ, ದೇವರು ಎಲ್ಲರನ್ನು ಪ್ರೀತಿ ಮಾಡ್ತಾನೆ, ಎಲ್ಲ ಮಾನವ ಕುಲಕ್ಕೆ ಪ್ರೀತಿ ಮಾಡ್ತಾನೆ. ಅವನು ಜ್ಞಾನಿವಂತನಾಗಲಿ, ಅವನು ಬುದ್ಧಿವಂತನಾಗಲಿ, ಅವನು ಐಶ್ವರ್ಯವಂತನಾಗಲಿ, ಅವನು ಬಡವನಾಗಲಿ, ಅವನು ಕಾಯಿಲೆಯಲ್ಲಿ ಇದ್ದವನಾಗಲಿ, ಅವನು ಆರೋಗ್ಯವಂತನ, ಎಲ್ಲರಿಗೆ ದೇವರು ಪ್ರೀತಿ ಮಾಡ್ತಾನೆ. ದೇವರು ಎಲ್ಲರಿಗೆ ಪ್ರೀತಿ ಮಾಡಿ, ಎಲ್ಲರೂ ಕಷ್ಟದಲ್ಲಿ ಇರಬೇಕೆಂದು ದೇವರ ಬಯಕೆ ಅಲ್ಲ, ಎಲ್ಲರೂ ಸುಖದಲ್ಲಿ ಇರಬೇಕು, ಸಂತೋಷದಲ್ಲಿ ಇರಬೇಕೆಂದು ದೇವರ ಬಯಕೆ, ದೇವರ ಆಸೆ, ಅದೇ ಬಯಸೋದು.
ಇಲ್ಲಿ ದೇವರ ವಾಕ್ಯದ ಅದು ಕೊಂಡಾಡ್ತೀನಿ. ಹೌದು ತಂದೆ, ನೀನು ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನಗೆ ದೃಷ್ಟಿಯಲ್ಲಿ ತೋರಿದ್ದರಿಂದ ನಿನ್ನನ್ನು ಕೊಂಡದೆ. ನಿನಗೆ ನಿನ್ನ ದೃಷ್ಟಿಯಲ್ಲಿ ಇದೇ ಒಳ್ಳೆಯದೆಂದು ನೀನು ಬಯಸ್ತಿ, ಅದಕ್ಕೆ ಸಹ ನಿನಗೆ ಕೊಂಡಾಡುತ್ತೇನೆ ಎಂದು ಯೇಸು ತಂದೆ ಆ ಥರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ಲೋಕದಲ್ಲಿ ಯೇಸು ಮನುಷ್ಯನಾಗಿದ್ದ. ಯೇಸು ನಿಜವಾಗಿ ದೇವಕುಮಾರನು, ದೇವರಾಗಿದ್ದ. ಈ ಲೋಕದಲ್ಲಿ ಅವನು ಮಾನವನಾಗಿದ್ದಾನೆ. ನಿಮ್ಮ ಹಾಗೆ ನಮ್ಮ ಹಾಗೆ ಮಾನವನಾಗಿದ್ದಾನೆ, ಶರೀರದಲ್ಲಿದ್ದಾನೆ. ಈ ಶರೀರದಲ್ಲಿ ಇರುವಾಗ ಈ ಪ್ರಾರ್ಥನೆ ಮಾಡಿದ್ದು ಯೇಸು ಕ್ರಿಸ್ತನು. ಅದಕ್ಕೋಸ್ಕರ ಅವನು ಹೇಳ್ತಾನೆ, ನಿನ್ನನ್ನು ಕೊಂಡಾಡ್ತೇನೆ, ನಿನ್ನ ದೃಷ್ಟಿಗೆ ಒಳ್ಳೆ ತೋರಿತದು. ದೀನರನ್ನು ಲೋಕದಲ್ಲಿ ತಿರಸ್ಕಾರ ಮಾಡಿದನು ಅಂಥವರಿಗೆ ದೇವರು ಏನು ಮಾಡಿದನು, ಯೇಸು ಕ್ರಿಸ್ತನು ಏನು ಮಾಡಿದನು, ಕರೆದದ್ದು. ನಾವು ನೋಡ್ತೇವೆ ಸತ್ಯವೇದದಲ್ಲಿ ಮೀನು ಹಿಡಿಯುವವರನ್ನು, ಬೆಸ್ತರನ್ನು ಮತ್ತು ವೈದ್ಯರನ್ನು, ಸುಂಕದವರನ್ನು, ಪಾಪಿಗಳನ್ನು ಹುಡುಕಿ ಬಂದು ಅವರನ್ನು ಯೇಸು ಕರೆದು ಶಿಷ್ಯರನ್ನಾಗಿ ಮಾಡಿದ. ಏನು ಕಲಿಯಲಿಲ್ಲ, ಅವರು ಏನಿಲ್ಲ ಅಂಥವರಿಗೆ ಶಿಷ್ಯರನ್ನು ಮಾಡಿದ. ಅಂಥವರಿಗೆ ಈ ಮರ್ಮವನ್ನು ತಿಳಿಸಿದ. ಅವರು ದೀನ ರೀತಿಯಲ್ಲಿ ತನ್ನನ್ನು ತಗ್ಗಿಸಿಕೊಂಡು ಈ ಸತ್ಯವೇದದ ಸತ್ಯವನ್ನು ಅವರು ಸ್ವೀಕಾರ ಮಾಡಿದರು. ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ ಪ್ರಿಯರೇ, ಈ ಸತ್ಯವೇದ ಸತ್ಯ ಸ್ವೀಕಾರ ಮಾಡುವುದಿಲ್ಲ. ಏಕೆಂದರೆ ಅವರದ್ದೇ ಒಂದು ಜ್ಞಾನ ಉಂಟು, ಅವರದ್ದೇ ಒಂದು ತಿಳುವಳಿಕೆ ಉಂಟು, ಅದೇ ಹಿಡಿದವರು ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಈ ಲೋಕ ಎಲ್ಲ ಜನರಿಗೆ, ಎಲ್ಲ ಮಾನವ ಕುಲಗೆ ಒಂದು ದಿವಸ ಈ ಶರೀರದಲ್ಲಿ ಸಾಯಲಿಕ್ಕೆ ಉಂಟು. ಆದರೆ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಆತ್ಮ ಯಾವಾಗಲೂ ಸಾಯುವುದಿಲ್ಲ. ಆತ್ಮ ನಿರಂತರ ಇರ್ತದೆ, ಎಂದೆಂದೆಂದೆಂದಿಗೂ ಇರ್ತದೆ. ಆತ್ಮಕ್ಕೆ ಒಳ್ಳೆಯ ತಿಳುವಳಿಕೆ ಇರ್ತದೆ, ಆತ್ಮಕ್ಕೆ ಒಳ್ಳೆಯ ಜ್ಞಾನ ಇರ್ತದೆ, ಆತ್ಮಕ್ಕೆ ನೋವಾಗ್ತದೆ. ಆತ್ಮ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಆತ್ಮ ಎಂದಿಗೂ ಸಾಯುವುದಿಲ್ಲ. ಯೇಸು ಕ್ರಿಸ್ತನಿಗೆ ಈ ಲೋಕಕ್ಕೆ ಬಂದದ್ದು ಪ್ರಿಯರೇ, ಏತಕ್ಕೆ ಬಂದದ್ದು? ಯೇಸು ಕ್ರಿಸ್ತನಿಗೆ ಈ ಲೋಕಕ್ಕೆ ಬಂದದ್ದು ನಮ್ಮ ಆತ್ಮ ರಕ್ಷಣೆ ಮಾಡಲಿಕ್ಕೆ. ನಾವು ನಿತ್ಯ ಆತನೊಟ್ಟಿಗೆ ಜೀವಿಸಬೇಕೆಂದು ಆತನು ಈ ಲೋಕಕ್ಕೆ ಮಾನವನಾಗಿ ಬಂದದ್ದು ಪ್ರಿಯರೇ. ನಿಮ್ಮನ್ನು ಪ್ರೀತಿಸ್ತಾನೆ ಪ್ರಿಯರೇ. ಈ ಕಾರ್ಯಕ್ರಮ ನೋಡುವಾಗ ನಿಮ್ಮ ಹತ್ರ ದೇವರು ಮಾತಾಡ್ತಾ ಇದ್ದಾನೆ, ನೀವು ಯಾರಾಗಿದ್ದೀರಿ ಪ್ರಿಯರೇ? ಕ್ರಿಸ್ತನಿಗಿಲ್ಲದೆ, ಯೇಸು ಕ್ರಿಸ್ತನು ಇಲ್ಲದೆ ಪ್ರಿಯರೇ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಲೋಕದಲ್ಲಿ. ತಂದೆ ಆ ದೇವರು ನಮಗೆ ವರವಾಗಿ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನನ್ನು ಈ ಲೋಕದಲ್ಲಿ. ಏಕೆಂದರೆ ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿ ನಾವು ಆತನು ಎಲ್ಲಿ ಉಂಟು ಅಲ್ಲಿ ಹೋಗಬೇಕೆಂದು ದೇವರು ಬಯಸ್ತಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ತಂದೆಯು ಎಲ್ಲವನ್ನು ನನಗೆ ಒಪ್ಪಿಸಿದ್ದಾನೆ. ತಂದೆ ಆದ ದೇವರು ಯೇಸು ಕ್ರಿಸ್ತನಿಗೆ ಎಲ್ಲವನ್ನು ಒಪ್ಪಿಸ್ತಾನೆ, ಎಲ್ಲವನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಏಕೆಂದರೆ ತಂದೆಯದು ಏನುಂಟು ಅದು ಮಗನದ್ದಾಗಿದೆ. ಯಾರು ಮಗನು? ಯೇಸು ಕ್ರಿಸ್ತನು, ಆತನ ಮಗನದ್ದ ಆಗಿದೆ. ನೋಡಿ ಪ್ರಿಯರೇ, ರಕ್ಷಣೆ ಹೊಂದಬೇಕಾದರೆ ನಮಗೊಬ್ಬ ರಕ್ಷಕ ಬೇಕು, ಒಬ್ಬ ರಕ್ಷಕನು ಬೇಕು. ನಾವು ಸ್ವಲ್ಪ ತಿಳ್ಕೊಳ್ಳುವ, ಯಾವ ರೀತಿಯ ರಕ್ಷಕನು ಬೇಕು ನಮಗೆ. ರಕ್ಷಕರು ತುಂಬ ಈ ಲೋಕದಲ್ಲಿ ಬಂದಿದ್ದಾರೆ, ಹೋಗಿದ್ದಾರೆ, ಪಾಪದಲ್ಲಿ ಹುಟ್ಟಿದ್ದಾರೆ, ಪಾಪದಲ್ಲಿ ಜೀವಿಸಿದ್ದಾರೆ. ಆದರೆ ಈ ರಕ್ಷಕ ಆ ರೀತಿಯಲ್ಲೆಲ್ಲ. ಈ ರಕ್ಷಕನು ಯೇಸು ಕ್ರಿಸ್ತನು ಪಾಪದಲ್ಲಿ ಹುಟ್ಟಿದಲ್ಲ, ಆತನು ಪರಿಶುದ್ಧ ಆತ್ಮದಿಂದ ಹುಟ್ಟಿದ್ದು, ಪರಿಶುದ್ಧ ಆತ್ಮದಿಂದ ಹುಟ್ಟಿದ್ದು. ಅದಕ್ಕೋಸ್ಕರ ಪಾಪದಲ್ಲಿಲ್ಲ, ಪಾಪ ಮಾಡಲಿಲ್ಲ. ಆತನ ರಕ್ತದಲ್ಲಿ ಪರಿಶುದ್ಧ ರಕ್ತವಾಗಿದೆ. ಆತನ ರಕ್ತ ಪರಿಶುದ್ಧ. ಆ ರಕ್ತ ಮಾತ್ರ ನಮಗೆ ಬಿಡುಗಡೆ ಮಾಡಲಿಕ್ಕೆ ಅದರಲ್ಲಿ ಶಕ್ತಿ ಉಂಟು. ಅದಕ್ಕೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡಿದೆ, ನನ್ನ ತಂದೆ ಎಲ್ಲವನ್ನು ನನಗೆ ಒಪ್ಪಿಸಿದ್ದಾನೆ. ಎಲ್ಲ ಅಧಿಕಾರವು ಯೇಸು ಕ್ರಿಸ್ತನ ಕೈಯಲ್ಲಿ ಉಂಟು, ಒಪ್ಪಿದ್ದಾನೆ. ತಂದೆ ಹೊರತು ಇನ್ಯಾರು ಮಗನನ್ನು ತಿಳಿಯುವನಲ್ಲ. ತಂದೆ ಮಗನಿಗೆ ತಿಳಿದಿದ್ದಾನೆ. ಈ ಲೋಕದಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನಿದ್ದನು, ಶರೀರದಲ್ಲಿದ್ದನು. ಆದರೆ ಈ ಲೋಕದ ಜನರು ಗುರುತು ಹಿಡಲಿಕ್ಕೆ ಆಗಲಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಕರೆದರು. ಕೆಲವರು ಪ್ರವಾದಿ ಹೇಳಿದರು, ಕೆಲವರು ಹೊಟ್ಟೆ ಬಾಕನೆ ಹೇಳಿದರು, ಕೆಲವರು ದೈವ ಹಿಡಿದರೆಂದು ಹೇಳಿದರು, ಕೆಲವರು ಏನು ಬೇರೆ ಬೇರೆ ಹೆಸರಲ್ಲಿ ಕರೆದರು ಯೇಸು ಕ್ರಿಸ್ತನಿಗೆ. ಆದರೂ ತಂದೆ ಈ ಮಗನನ್ನು ಯೇಸು ಕ್ರಿಸ್ತನನ್ನು ತಿಳಿದವನಾಗಿದ್ದಾನೆ.
ತಂದೆಗೆ ಗೊತ್ತುಂಟು ಈ ಮಗನು ಯಾರಾಗಿದ್ದಾನೆಂದು. ತಂದೆ ಹೇಳ್ತಾನೆ, ಈತನು ನನ್ನ ಅತೀ ಪ್ರಿಯ ಮಗನಾಗಿದ್ದಾನೆ, ನನ್ನ ಪ್ರಿಯ ಮಗನಾಗಿದ್ದಾನೆ, ಈತನ ಮಾತನ್ನು ನೀವು ಕೇಳಿ ಎಂದು ಹೇಳ್ತಾನೆ. ದೂರವಾಣಿ ಆಗ್ತದೆ. ಅದಕ್ಕೋಸ್ಕರ ತಂದೆ ಮಗನನ್ನು ತಿಳಿದವನಾಗಿದ್ದಾನೆ. ತಂದೆ ಮಗನು ತಿಳಿದಿದ್ದಾನೆ, ಆತನನ್ನು ತಿಳಿದಿದ್ದಾನೆ. ಆದರೆ ಈ ಲೋಕದ ಪರಿಚಯವರು, ಆತನು ಈ ಲೋಕದಲ್ಲಿರುವಾಗ ಪರಿಚಯವರು, ಶಾಸ್ತ್ರಿಗಳು ತಿಳಿಯಲಿಲ್ಲ, ತನ್ನನ್ನು ತಗ್ಗಿಸಿಕೊಳ್ಳಿಲ್ಲ. ಏಕೆ? ಒಳ್ಳೆಯ ಶಾಸ್ತ್ರಿಗಳು, ಒಳ್ಳೆಯ ಜ್ಞಾನವಂತರವರು, ಒಳ್ಳೆಯ ಬುದ್ಧಿವಂತರವರು, ಒಳ್ಳೆಯ ತಿಳುವಳಿಕೆ ಹೊಂದಿದವರವರು, ಒಳ್ಳೆಯ ಗ್ರಂಥದ ಜ್ಞಾನ ಅವರಿಗಿತ್ತು, ಗ್ರಂಥವನ್ನು ಓದಿದ್ದಾರೆ, ಅವರು ಹಗಲು ರಾತ್ರಿ ಓದಿದ್ದಾರೆ. ಆದರೆ ಈ ರಕ್ಷಕನಿಗೆ ಅವರು ಗುರು ತಿಳಿಯಲಿಕ್ಕೆ ಆಗಲಿಲ್ಲ, ಅವರಿಗೆ ಆಗಲಿಲ್ಲ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮಗನೇ ಹೊರತು ಇನ್ನವನು ತಂದೆಯನ್ನು ತಿಳಿಯುವವನಲ್ಲ. ಈಗ ತಂದೆಯನ್ನು ತಿಳಿಬೇಕಾದರೆ ಮಗನಿಗೆ ಮಾತ್ರ ಗೊತ್ತುಂಟು, ತಂದೆಯನ್ನು ತಿಳಿಕೊಂಡಿದ್ದಾನೆ. ಈ ಲೋಕದ ಜನರಲ್ಲ. ಆತನು ಹೇಳ್ತಾನೆ, ಮಗನು ತಿಳಿಕೊಂಡಿದ್ದಾನೆ ತಂದೆಯನ್ನು, ತಂದೆ ಮಗನನ್ನು ತಿಳಿಕೊಂಡಿದ್ದಾನೆ, ಮಗನು ತಂದೆಯನ್ನು ತಿಳಿಕೊಂಡಿದ್ದಾನೆ, ಅರ್ಥ ಮಾಡಿಕೊಂಡಿದ್ದಾನೆ. ಏಕೆಂದರೆ ಯೇಸು ಹೇಳ್ತಾನೆ, ನಾನು ತಂದೆಯ ಸನ್ನಿಧಿಯಲ್ಲಿ ಏನು ನೋಡಿದ್ದೇನೋ, ಏನು ಕೇಳಿದ್ದೇನೋ ಅದೇ ನಿಮಗೆ ಹೇಳ್ತಾ ಇದ್ದೇನೆ, ಆದರೆ ನೀವು ನಂಬುವುದಿಲ್ಲ. ನೀನು ಯಾರಾಗಿದ್ದೀ ಎಂದು ಪರಿಚಯವರು, ಶಾಸ್ತ್ರಿಯವರು ಕೇಳ್ತಾ ಇದ್ದಾರೆ. ನೀನು ಕ್ರಿಸ್ತನಾಗಿದ್ದರೆ ನಮಗೆ ಹೇಳು. ಯೇಸು ಕ್ರಿಸ್ತನ ಹೇಳ್ತಾನೆ, ನಾನು ನಿಮಗೆ ಹೇಳಿದೆ ನಾನು ಕ್ರಿಸ್ತನೆಂದು, ನೀವು ನಂಬುವುದಿಲ್ಲ ಆದರೆ ತೊಂದರೆ ಇಲ್ಲ, ಆದರೂ ನಾನು ಮಾಡಿದ ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಅದು ನೋಡಿ ಅದು ನಂಬಿ ಎಂದು ಹೇಳ್ತಾರೆ. ಆದರೂ ಅವರು ನಂಬುವುದಿಲ್ಲ. ಏಕೆಂದರೆ ಅವರ ಹೃದಯವು ಕಠಿಣವಾಗಿತ್ತು, ಅವರ ಕಣ್ಣು ಮಬ್ಬಾಗಿತ್ತು ಎಂದು ದೇವರ ವಾಕ್ಯ ಹೇಳ್ತಿದೆ. ಯೆಶಾಯನ ಗ್ರಂಥದಲ್ಲಿ ಅವನು ಬರೆದನೇ, ಪ್ರವಾದಿಯವರ ಇವರ ಕಣ್ಣು ಮಂಬಾಗಿದೆ, ಇವರ ಹೃದಯ ಕಠಿಣವಾಗಿದೆ, ಅದಕ್ಕೋಸ್ಕರ ಅವರಿಗೆ ತೋರುವುದಿಲ್ಲ, ಆತ್ಮಿಕ ಲೋಕ ಕಾಣಲಿಕ್ಕೆ ಆಗುವುದಿಲ್ಲ. ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿದ್ದಾನೆ, ಇದು ಅರಿತುಕೊಳ್ಳಿಕ್ಕೆ ಅವರಿಗೆ ಆಗಲಿಲ್ಲ. ಇವತ್ತು ಕೂಡ ಈ ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ, ಅವ್ರಿಗೆ ಕೂಡ ಏಕೆ ರಕ್ಷಕನು ಇದ್ದಾನೆ, ಬಂದು ರಕ್ಷಣೆ ಕೊಟ್ಟು ಆಗಿದೆ. ಈಗ ಸ್ವಾರ್ಥ, ಈ ಸತ್ಯವೇದ ಸ್ವಾರ್ಥ ಪಡ್ತಾ ಉಂಟು. ಆದರೆ ಅವರ ಹೃದಯ ಕಠಿಣ ಆಗಿದೆ, ಅವರ ಕಣ್ಣು ಮಬ್ಬಾಗಿದೆ. ಯಾವ ಕಣ್ಣು? ಆತ್ಮಿಕ ಕಣ್ಣು. ಯಾವ ಹೃದಯ? ಆತ್ಮಿಕ ಹೃದಯ. ಇದು ಈ ಕಣ್ಣಿಗೆ ತೋರುವುದಿಲ್ಲ, ಅದು ಕಠಿಣವಾಗಿದೆ. ಅದಕ್ಕೋಸ್ಕರ ಈ ಸತ್ಯವೇದದ ಸತ್ಯವು ಅವರಿಗೆ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಪಡಿಸೋದಕ್ಕೆ ಮನಸ್ಸು ಮಾಡಿದನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ. ಮಗನು ಯೇಸು ಕ್ರಿಸ್ತನು ತಂದೆಯನ್ನು ಪ್ರಕಟಪಡಿಸಲಿಕ್ಕೆ ಮನಸ್ಸು ಮಾಡಿದನೋ ಆತನು ತಿಳಿದಿದ್ದಾನೆ. ಪ್ರಿಯರೇ, ಈ ಸತ್ಯವೇದದ ಸತ್ಯವು ಯಾರು ತಿಳ್ಕೊಳ್ತಾರೆ ಅವರಿಗೆ ತಂದೆ ಯಾರೆಂದು ಅರ್ಥ ಆಗ್ತದೆ, ಮಗನೇ ಯಾರೆಂದು ಅರ್ಥ ಆಗ್ತದೆ, ಪರಿಶುದ್ಧ ಆತ್ಮನು ಯಾರೆಂದು ಅರ್ಥ ಆಗ್ತದೆ. ತಂದೆ, ಮಗ, ಪರಿಶುದ್ಧ ಆತ್ಮ, ತ್ರಿಯೇಕ ದೇವ, ಒಂದೇ ದೇವರಾಗಿದ್ದಾನೆ. ಅದಕ್ಕೆ ಥರ ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ನನ್ನ ಒಬ್ಬನೇ ದೇವರನ್ನು ಆರಾಧನೆ ಮಾಡಬೇಕು. ಪ್ರಿಯರೇ, ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಏಕೆಂದರೆ ಮುಂದಿನ ವಾಕ್ಯ ಏಕೆ ಬರೆಯಲ್ಪಡದೆಂದರೆ, ಆ ಸಮಯದಲ್ಲಿ ತುಂಬ ಜನ ಕಷ್ಟದಲ್ಲಿದ್ದರು, ಆ ಸಮಯದಲ್ಲಿ ಜನರು ಕಾಯಿಲೆದಲ್ಲಿದ್ದರು, ಆ ಸಮಯದಲ್ಲಿ ಜನರು ದಿಕ್ಕಿಲ್ಲದಿದ್ದರು, ಆ ಸಮಯದಲ್ಲಿ ಜನರು ಡಿಪ್ರೆಸ್ ಇದ್ದರು. ಏನು ಮಾಡೋದೆಂದು ಜನರಿಗೆ ಗೊತ್ತಾಗ್ತಿರಲಿಲ್ಲ. ಏಕೆಂದರೆ ಈ ಪರಿಚಯವರು, ಈ ಶಾಸ್ತ್ರಿಗಳು ಎಲ್ಲ ಭಾರವು ಈ ಜನರ ಮೇಲೆ ಹಾಕ್ತಿದ್ದರು. ಸರಿಯಾದ ಬೋಧನೆ ಅವರಿಗೆ ಕೊಡ್ತಿರಲಿಲ್ಲ. ಸತ್ಯ ಮಾರ್ಗ ಏನೆಂದು ತಿಳಿದಿಲ್ಲ. ಏಕೆಂದರೆ ಇವರಿಗೆ ಸತ್ಯ ಗೊತ್ತಿರಲಿಲ್ಲ. ಈ ಪರಿಚಯವರಿಗೆ, ಶಾಸ್ತ್ರಿಗಳಿಗೆ ಸತ್ಯ ಗೊತ್ತಿರಲಿಲ್ಲ, ಸತ್ಯ ತಿಳ್ಕೊಳ್ಳುವುದಿಲ್ಲ. ಸತ್ಯವೇದ ಓದ್ತಿದ್ದರು, ಅವರು ಖಾಲಿ ಅವರಿಗೆ ಹೇಳ್ತಿದ್ದರು, ಅದರ ಅರ್ಥ ಅವರು ಹೇಳ್ತಿರಲಿಲ್ಲ. ಅವರಿಗೆ ಸರಿಯಾಗಿ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಜನರು ಎಲ್ಲರ ಕಷ್ಟದಲ್ಲಿದ್ದರು, ಕಾಯಿಲೆಯಲ್ಲಿ, ಸಮಸ್ಯೆಯಲ್ಲಿ ಇದ್ದರು. ಈ ಕಾಲದಲ್ಲಿ ನೋಡಿ, ಎಷ್ಟೋ ಜನ ಸಮಸ್ಯೆಯಲ್ಲಿದ್ದಾರೆ, ಕಾಯಿಲೆದಲ್ಲಿದ್ದಾರೆ, ಮತ್ತು ಬಂಧನದಲ್ಲಿದ್ದಾರೆ, ಮತ್ತು ಒಂದು ಅಸಮಾಧಾನದಲ್ಲಿದ್ದಾರೆ, ಮತ್ತು ದಿಕ್ಕು ಕಾಣದೇ ಇದ್ದಾರೆ. ಆ ಸಮಯದಲ್ಲಿ, ಯೇಸುವಿನ ಸಮಯದಲ್ಲಿ ಅದೇ ರೀತಿ ಜನರಿದ್ದರು. ಒಂದು ದಿಕ್ಕು ಕಾಣೋದಿಲ್ಲ, ಏನು ಮಾಡೋದು ಗೊತ್ತಾಗೋದಿಲ್ಲ, ಯಾವ ರೀತಿ ನಡೆಯಬೇಕು ಗೊತ್ತಾಗೋದಿಲ್ಲ, ಬಂದ ಸಮಸ್ಯೆಗೆ ಹೇಗೆ ಬಿಡುಗಡೆ ಆಗಬೇಕೆಂದು ಗೊತ್ತಾಗ್ತಿರಲಿಲ್ಲ. ಈ ಒಂದು ಕತ್ತಲೆಯ ಸಂಗತಿಯಲ್ಲಿ ಅವರಿದ್ದರು.
ಈಗಿನ ಕಾಲದಲ್ಲಿ ಕೂಡ ಎಷ್ಟೋ ಜನರು ಈ ರೀತಿ ಇದ್ದಾರೆ, ಈ ರೀತಿ ಕಾಯಿಲೆ ಸಮಸ್ಯೆ ಡಿಪ್ರೆಸ್ಸಲ್ಲಿದ್ದಾರೆ. ಏನು ಮಾಡೋದು ಗೊತ್ತಿಲ್ಲ. ಎಷ್ಟೋ ಜನ ಸೊಸೈಡ್ ಮಾಡುವ, ಈ ಶರೀರ ಈ ಲೋಕವು ಬೇಡ ಎಂದು ಎಷ್ಟೋ ಜನ ಇದ್ದಾರೆ. ಮತ್ತು ತಡೆ ಬರುವಾಗ ಯಾವ ಕೆಲಸ ಆಗುವುದಿಲ್ಲ, ಎಲ್ಲಿ ಹೋದರೂ ಸಕ್ಸಸ್ ಇಲ್ಲ ಇರುವಾಗ ಅವರಿಗೆ ಒಂದು ಥಾಟ್ ಬರ್ತದೆ, ಏಕೆಂದರೆ ಬೇಡ, ಈ ಲೋಕವು ಬೇಡ, ಈ ಲೋಕದಿಂದ ಬಿಟ್ಟು ಹೋಗುವ, ಎಲ್ಲಿಯಾದರೂ ನಾವು ಸಾಯುವ, ಅಲ್ಲಿ ಎಲ್ಲಿಯಾದರೂ ನಾವು ಬೀಳುವ, ನಮಗೆ ಇದು ಬೇಡ ಎಂದು ಈ ಒಂದು ಭಾರ ಮಾನವನ ಮೇಲೆ ಬರ್ತದೆ. ಮಾನವನು ಆಲೋಚಿಸ್ತಾನೆ. ಕತ್ತಲೆ ಇದು ಏನು ದೊಡ್ಡ ದೊಡ್ಡ ಈ ನೊಗ ಅಂದರೆ ನಾವು ಮುಂದೆ ಹೋದ್ವು. ಅದು ಯೇಸು ಕ್ರಿಸ್ತನು ಹೇಳ್ತಾನೆ, ಎಲೆ ಕಷ್ಟಪಡುವವರೇ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನೋಡಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನನ್ನ ಬಳಿಗೆ ಬನ್ನಿರಿ. ಯೇಸು ಹೇಳ್ತಾನೆ, ಕರೆಯುತ್ತಾನೆ, ನನ್ನ ಬಳಿಗೆ ಬಾ. ಇವತ್ತು ಪ್ರಿಯರೇ, ನೀವು ಕಷ್ಟಪಡುವವರಿಗೆ, ಸಮಸ್ಯೆಯಲ್ಲಿದ್ದವರಿಗೆ, ದಿಕ್ಕು ಕಾಣದೇ ಇರುವವರಿಗೆ, ಡಿಪ್ರೆಸ್ ಇದ್ದವರಿಗೆ, ಏನು ಮಾರ್ಗ ತೋರದವರಿಗೆ, ಎಲ್ಲರೂ ತಿರಸ್ಕಾರ ಮಾಡಿದವರಿಗೆ ಯೇಸು ಹೇಳ್ತಾನೆ, ಬಾ ಮಗಳೇ, ಬಾ ಮಗನೇ, ನನ್ನ ಹತ್ತಿರ ಬಾ. ನೀನು ನನ್ನ ಹತ್ತಿರ ಬಾ. ಆ ಕಷ್ಟವನ್ನು ಹಿಡ್ಕೊಂಡು ನನ್ನ ಹತ್ತಿರ ಬಾ. ನೀನು ಬಾ, ನನ್ನಲ್ಲಿ ಬಾ. ನಾನು ಮಾತ್ರ ನಿನಗೆ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಯೇಸು ಹೇಳ್ತಾನೆ, ಆತನು ಮಾತ್ರ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಎಷ್ಟೋ ಜನರು ಕಾಯಿಲೆದಲ್ಲಿದ್ದಾರೆ. ಅಸಮಾಧಾನ, ಮನೆಯಲ್ಲಿ ಅಸಮಾಧಾನ, ಕುಟುಂಬ ಜೀವಿತದಲ್ಲಿ ಅಸಮಾಧಾನ, ಮಕ್ಕಳ ಜೀವಿತದಲ್ಲಿ ಅಸಮಾಧಾನ, ಮಕ್ಕಳಲ್ಲಿ ಒಂದು ಸರಿಯಾದ ತಿಳುವಳಿಕೆ ಇಲ್ಲ. ಈ ರೀತಿ ಜನರು ನರಳಾಡ್ತಾ ಇದ್ದಾರೆ. ಏಕೆ ನನಗೆ ಹೀಗಾಯಿತು, ನನಗೆ ಏಕೆ ಆಗಬೇಕು, ನನಗೆ ಏಕೆ ತಡೆ, ಈ ರೀತಿ ಕೆಲವು ಪ್ರಶ್ನೆ ಜನರಲ್ಲಿ ಇರ್ತದೆ, ಉಂಟು. ಈಗ ಅದಕ್ಕೆ ಒಂದೇ ಉತ್ತರ, ಯೇಸು ಕ್ರಿಸ್ತನಾಗಿದ್ದಾನೆ. ಎಲೇ ಕಷ್ಟಪಡುವವರೇ, ಎಲೇ ಹೊರೆ ಹೊತ್ತುವರೇ, ನನ್ನ ಬಳಿಗೆ ಬನ್ನಿರಿ. ನಿಮ್ಮ ಎಷ್ಟೋ ಭಾರವಾದ ನೊಗ ಉಂಟು, ಅದು ನನ್ನಲ್ಲಿ ತನ್ನಿರಿ ಹೇಳ್ತಾನೆ. ಅಲ್ಲಿ ಮುಂದೆ ಹೇಳ್ತದೆ, ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಪ್ರಿಯರೇ, ವಿಶ್ರಾಂತಿ ಯಾರು ಕೊಡುವುದು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಬಿನ ವಿಶ್ರಾಂತಿ ಬೇರೆಯವರಿಗೆ ಕೊಡಲಿಕ್ಕೆ ಆಗುವುದಿಲ್ಲ. ಆತನು ಶಾಂತಿ ಸಮಾಧಾನ ಉಳ್ಳವನಾಗಿದ್ದಾನೆ. ಅದಕ್ಕೋಸ್ಕರ ನನ್ನ ಶಾಂತಿಯು ನಾನು ಬಿಟ್ಟು ಹೋಗಿದ್ದೇನೆ ಲೋಕದ ರೀತಿಯಲ್ಲ. ಲೋಕ ಶಾಂತಿ ನಿಮಗೆ ಕೊಡಲಿಕ್ಕೆ ಆಗುವುದಿಲ್ಲ. ನಾನು ಕೊಡುವ ಶಾಂತಿ ಲೋಕ ಕೊಡಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ಯೇಸು ಶಾಂತಿದಾತನಾಗಿದ್ದಾನೆ. ಯಾವಾಗ ನಾವು ಯೇಸುಗೆ ಸ್ವಂತ ರಕ್ಷಕನು ಎಂದು ಸ್ವೀಕಾರ ಮಾಡ್ತೇವೋ, ಆ ಶಾಂತಿದಾಯಕನು ನಮ್ಮ ಒಳಗೆ ಬರ್ತಾನೆ, ನಮ್ಮ ಒಳಗೆ ನಿಲ್ತಾನೆ. ಪ್ರಿಯರೇ, ನಿಮಗೆ ಶಾಂತಿ ಬೇಕೋ, ನಿಮಗೆ ಸಮಾಧಾನ ಬೇಕೋ, ಆ ಶಾಂತಿದಾಯಕನನ್ನು ಕರೆಯಿರಿ ಒಳಗೆ. ಬನ್ನಿ ಯೇಸುವೆ, ನನ್ನ ಒಳಗೆ ಬಾ, ನನಗೆ ಶಾಂತಿ ಬೇಕು, ನನಗೆ ಸಮಾಧಾನ ಬೇಕು. ಲೋಕ ಕೊಡುವ ರೀತಿ ಅಲ್ಲಲ್ಲ ಪ್ರಿಯರೇ. ಲೋಕ ಕೊಟ್ಟರೆ ಸ್ವಲ್ಪ ಸಮಯಕ್ಕೆ ಕೊಡಬಹುದು ಶಾಂತಿ ಸಮಾಧಾನ, ಮತ್ತು ಪುನಃ ಅದೇ ಸಮಸ್ಯೆ. ಆದರೆ ಯೇಸು ಕೊಡುವ ಶಾಂತಿ ಸಮಾಧಾನವು ಅದು ಪರ್ಮನೆಂಟ್ ಆಗಿದೆ ಪ್ರಿಯರೇ. ಅದು ಪರ್ಮನೆಂಟ್. ಯಾರೂ ಅದನ್ನು ಕಸಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥ ಶಾಂತಿ ಸಮಾಧಾನ ಕೊಡುವ ನಮ್ಮ ದೇವಕುಮಾರನಾಗಿದ್ದಾನೆ, ಯೇಸು ಕ್ರಿಸ್ತನಾಗಿದ್ದಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು. ನೋಡಿ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು. ಯೇಸು ಯಾರಾಗಿದ್ದಾನೆ? ಸಾತ್ವಿಕನಾಗಿದ್ದಾನೆ, ದೀನ ಮನಸ್ಸುಳ್ಳವನೇ. ನಿಮ್ಮನ್ನು ಅರ್ಥ ಮಾಡಿಕೊಳ್ತಾನೆ ಯೇಸು ಕ್ರಿಸ್ತನನ್ನು. ಯೇಸು ಕ್ರಿಸ್ತ ನಿಮ್ಮನ್ನು ಅರ್ಥ ಮಾಡ್ತಾನೆ. ನಿಮ್ಮ ಕಷ್ಟ, ಇವತ್ತು ಎಷ್ಟೋ ಜನರ ಕಷ್ಟ ಅರ್ಥ ಮಾಡುವವರಿಲ್ಲ. ಅವರು ಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ಡಿಪ್ರೆಸ್ಸಲ್ಲಿದ್ದಾರೆ. ಯಾರ ಬಳಿಗೆ ಹೇಳುವುದೆಂದು ಗೊತ್ತಾಗೋದಿಲ್ಲ. ಯಾರ ಬಳಿಗೆ ಹೇಳುವುದು, ಎಲ್ಲಿ ಹೋಗುವುದು, ಏನು ಮಾಡುವುದು ಎಂದು ಗೊತ್ತಾಗೋದಿಲ್ಲ. ಆದರೆ ಯೇಸು ಹೇಳ್ತಾನೆ, ಮಗಳೇ, ಮಗನೇ, ನನ್ನಲ್ಲಿ ಬಾ. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು. ನಿನ್ನ ಮನಸ್ಸು ನಾನು ಅರ್ಥ ಮಾಡಿಕೊಳ್ತೇನೆ. ಯೇಸು ಹೇಳ್ತಾನೆ, ನಿನ್ನ ಮನಸ್ಸು ನಾನು ಅರ್ಥ ಮಾಡಿಕೊಳ್ತೇನೆ. ಲೋಕದ ಜನರು ಅರ್ಥ ಮಾಡೋದಿಲ್ಲ, ನಿನ್ನ ಕುಟುಂಬದವರು ಅರ್ಥ ಮಾಡೋದಿಲ್ಲ, ನಿನ್ನ 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 ಗಂಡ ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ, ನಿನ್ನ ಹೆಂಡತಿ ಅರ್ಥ ಮಾಡಲಿಕ್ಕೊಳ್ಳೋದಿಲ್ಲ. ಆದರೆ ನಾನು ಅರ್ಥ ಮಾಡಿಕೊಳ್ತೇನೆ. ನಿನ್ನ ಸಮಸ್ಯೆ ನನಗೆ ಗೊತ್ತುಂಟು, ನಿನ್ನ ಕಷ್ಟ ಗೊತ್ತುಂಟು. ನೀನು ನನ್ನಲ್ಲಿ ಬಾ. ಲೋಕದಲ್ಲಿ ಓಡಾಡಬೇಡ, ಅತ್ತ ಓಡಾಡಬೇಡ, ಅಲೆದಾಡಬೇಡ, ನೀನು ನನ್ನಲ್ಲಿ ಬಾ ಎಂದು ಯೇಸು ಹೇಳ್ತಾನೆ. ಯೇಸು ಕರೆಯುತ್ತಾ ಇದ್ದಾನೆ, ಮಗನೇ, ಮಗಳೇ, ನೀನು ನನ್ನಲ್ಲಿ ಬಾ. ನಿನ್ನ ಕಷ್ಟ, ನಿನ್ನ ಸಮಸ್ಯೆ, ನಿನ್ನ ಕೊರತೆ, ನಿನ್ನ ನೋವು, ನೀನು ನನ್ನಲ್ಲಿ ನನ್ನಲ್ಲಿ ಬಾ.
ನೀನು ನನಗೆ ಕೊಡು ಎಂದು ಹೇಳ್ತಾನೆ ಯೇಸು. ನನಗೆ ಕೊಡು, ನೀನು ನನ್ನನ್ನು, ನಾನು ದೀನ ಮನಸ್ಸುಳ್ಳವನಾಗಿದ್ದೇನೆ, ಸ್ವಾತಿಕನಾಗಿದ್ದಾನೆ. ಅಲ್ಲಿ ಹೇಳ್ತಾನೆ, ನಾನು ಸ್ವಾತಿಕನು ದೀನ ಮನಸ್ಸುಳ್ಳವನಾಗಿದ್ದರಿಂದ ನನ್ನ ನೊಗವು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನನ್ನು ಕಲಿತುಕೊಳ್ಳಿರಿ. ನನ್ನ ನೊಗವು ತಗೊಳ್ಳಿರಿ, ನನ್ನಲ್ಲಿ ಬಂದು ನೀವು ಕಲಿತುಕೊಳ್ಳಿರಿ. ನಿಮ್ಮ ಭಾರವಾದ ನೊಗವು ನನಗೆ ಕೊಡಿರಿ ಹೇಳ್ತಾನೆ. ಯಾವ ನೊಗ? ಕಾಯಿಲೆ, ಸಮಸ್ಯೆ, ಡಿಪ್ರೆಸ್, ಏನು ಮಾಡೋದು ಗೊತ್ತಾಗೋದಿಲ್ಲ, ಬಡತನ, ಎಲ್ಲ ನನಗೆ ಕೊಡಿರಿ ಹೇಳ್ತಾನೆ. ಆ ಭಾರವಾದ ನೊಗವು ನನಗೆ ಕೊಡಿ. ಮಗನೇ ನನಗೆ ಕೊಡು, ಮಗಳೇ ನನಗೆ ಕೊಡು. ನೀನು ನನ್ನಲ್ಲಿ ಬಾ, ನನ್ನನ್ನು ಅರ್ಥ ಮಾಡಿಕೊಳ್ಳು. ನೀನು ನನ್ನಲ್ಲಿ, ನಾನು ದೀನ ಮನಸ್ಸುಳ್ಳವನಾಗಿದ್ದೇನೆ. ನನ್ನಲ್ಲಿ ಅಲ್ಲಿ ಹೇಳ್ತದೆ, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನನ್ನು ಕಲಿತುಕೊಳ್ಳಿರಿ. ನಿಮ್ಮ ಭಾರವಾದ ನೊಗವು ನನಗೆ ಕೊಡಿರಿ. ನನ್ನ ಹಗುರವಾದ ನೊಗ. ಯಾವ ಹಗುರವಾದ ನೊಗ? ದೀನ ಮನಸ್ಸುಳ್ಳವನು, ಸ್ವಾತಿಕನು ಆಗಿದ್ದಾನೆ. ಅವನು ಶಾಂತಿ ಸಮಾಧಾನ ಉಳ್ಳವನಾಗಿದ್ದಾನೆ, ಆರೋಗ್ಯದಾಯಕನಾಗಿದ್ದಾನೆ. ಆತನು ಸಮಾಧಾನ ಉಳ್ಳವನಾಗಿದ್ದಾನೆ, ಶಾಂತ ಭಾವ ಉಳ್ಳವನಾಗಿದ್ದಾನೆ. ಆತನು ನಿಮ್ಮ ಒಳಗೆ ಬಂದರೆ ಏನಾಗ್ತದೆ? ನಿಮಗೆ ಶಾಂತಿ ಸಮಾಧಾನ ಸಿಗ್ತದೆ. ಆತನನ್ನೇ ಬಿಟ್ಟು ಬೇರೆ ಎಲ್ಲಿ ಹೋದರೂ ಶಾಂತಿ ಸಮಾಧಾನ ಇಲ್ಲ. ಕ್ರಯಕ್ಕೆ ತಗೊಳ್ಳಲಿಕ್ಕೆ ಆಗೋದಿಲ್ಲ. ನೀನು ಕ್ರಯಕ್ಕೆ ಎಷ್ಟು ಕೂಡ ತಗೊಳ್ಬೋದು, ಆದರೆ ಆ ವಸ್ತು ನಿನಗೆ ಶಾಂತಿ ಕೊಡಲಿಕ್ಕೆ ಆಗೋದಿಲ್ಲ, ಸಮಾಧಾನ ಕೊಡಲಿಕ್ಕೆ ನಿನಗೆ ಆಗೋದಿಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ನಿನ್ನ ಪ್ರಶ್ನೆಗೆ ಇವತ್ತು ಉತ್ತರ ಬೇಕಾದರೆ ಒಬ್ಬನೇ ಮಾನವನಿಗೆ ಆಗಿ ಬಂದ ಯೇಸು ಕ್ರಿಸ್ತನ ಬಿಟ್ಟು ಬೇರೆ ಯಾರಿಗೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ನೀನು ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಎಂದು ಎಷ್ಟೋ ಕಡೆಗೆ ಹೋಗ್ಬೋದು, ಆದರೆ ಅಲ್ಲಿ ಪ್ರಶ್ನೆಗೆ ಉತ್ತರ ಇಲ್ಲ. ತೃಪ್ತಿ ಆಗ್ಬೋದು ಪ್ರಿಯರೇ ನಿಮಗೆ, ಆದರೆ ಅಲ್ಲಿ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕಾದರೆ ಒಬ್ಬನು ಮಾತ್ರ, ಮಾನವನಾಗಿ ಬಂದ ಯೇಸು ಕ್ರಿಸ್ತನು ಮಾತ್ರ ನಿಮಗೆ ಉತ್ತರ ಕೊಡಲಿಕ್ಕೆ ಶಕ್ತನಾಗಿದೆ. ಏಕೆಂದರೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಆತನ ನಾಮ ಬಿಟ್ಟರೆ ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ, ಬೇರೆ ನಾಮದಲ್ಲಿ ಸಮಾಧಾನ ಇಲ್ಲ, ಬೇರೆ ನಾಮದಲ್ಲಿ ಶಾಂತಿ ಇಲ್ಲ. ಆತನ ನಾಮದಲ್ಲಿ ಮಾತ್ರ, ಆತನು ಮಾತ್ರ ನಿಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ತೆಗೆದುಕೊಂಡು ನನ್ನನ್ನು ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ, ನಿಮ್ಮ ಆತ್ಮಕ್ಕೆ ವಿಶ್ರಾಂತಿ ಸಿಗುವುದು. ಇವತ್ತು ವಿಶ್ರಾಂತಿ ಇಲ್ಲದೆ ಗಲಿಬಿಲಿಯಾಗಿ ಎಷ್ಟೋ ಜನ ತಿರುಗಾಡ್ತಾ ಇದ್ದಾರೆ. ಪ್ರಿಯರೇ, ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡುವವನು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ನಿಮ್ಮ ಆತ್ಮಕ್ಕೆ ಶಾಂತಿ ಬಂದರೆ ಎಲ್ಲ ಸಮಸ್ಯೆಗೆ ಪರಿಹಾರ. ನಿಮ್ಮ ಒಳಗಿನ ಆತ್ಮ ಗಲಿಬಿಲಿ ಇದ್ದರೆ, ಆತನಿಗೆ ಶಾಂತಿ ಇಲ್ಲದಿದ್ದರೆ ಹೊರಗೆ ಕೂಡ ಶರೀರದಲ್ಲಿ ಶಾಂತಿ ಇರುವುದಿಲ್ಲ, ಸಮಾಧಾನ ಇರುವುದಿಲ್ಲ. ಕೊರತೆ, ಚಿಂತೆ, ನೋವು, ಆ ಕಾಯಿಲೆ, ದಿಕ್ಕು ಕಾಣುವುದಿಲ್ಲ, ಈ ರೀತಿ ಇರ್ತದೆ. ಅದಕ್ಕೆ ಸರ್ ಯೇಸು ಕ್ರಿಸ್ತನ ಹೇಳ್ತಾನೆ, ನಾನು ನಿನ್ನ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ನಿಮ್ಮ ಯೇಸುನ ನಾಮದಲ್ಲಿ ಮಾತ್ರ ವಿಶ್ರಾಂತಿ ಸಿಗುವುದು ಪ್ರಿಯರೇ. ಆತನ ನಾಮದಲ್ಲಿ ಮಾತ್ರ ವಿಶ್ರಾಂತಿ. ಪುನಃ ಅಲ್ಲಿ ದೇವರು ಹಾಕುತ್ತದೆ, ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನಿಮ್ಮ ನೊಗವು ಭಾರವಾದದ್ದು, ಆದರೆ ಯೇಸುನ ನೊಗವು ಮೃದುವಾದ ಸ್ವಭಾವ, ಅರ್ಥ ಮಾಡಿಕೊಳ್ಳುವ ಸ್ವಭಾವ, ನಿಮ್ಮನ್ನು ತಿಳುಕೊಳ್ಳುವ ಸ್ವಭಾವ, ಅದು ಯೇಸುನ ಥರ ಉಂಟು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾಕೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಸೌರವಾದದ್ದು. ನೋಡಿ, ನಿಮಗೆ ಏನಾದರೂ ಕೊಡದ ಶಾಂತಿ ಸಮಾಧಾನ ಆತನಿಂದ ಬರುವುದು, ಯೇಸು ಕ್ರಿಸ್ತನಿಂದ ಬರುವುದು, ಬೇರೆ ಯಾರಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆತನು ಮಾತ್ರ ನಿಮ್ಮ ಪ್ರಶ್ನೆಗೆ ಉತ್ತರ ಆಗಿದ್ದಾನೆ, ಬೇರೆ ಯಾರಲ್ಲ. ಏಕೆಂದರೆ ಆತನು ನಿಮ್ಮನ್ನು ಪ್ರೀತಿಸ್ತಾನೆ ಪ್ರಿಯರೇ, ನಿಮ್ಮನ್ನು ಅರ್ಥ ಮಾಡಿಕೊಳ್ತಾನೆ. ಲೋಕದ ಜನರು ನಿಮಗೆ ಅರ್ಥ ಮಾಡಲಿಕ್ಕಿಲ್ಲ, ಆಗ ಅವರ ಹತ್ರ ಆಗುವುದಿಲ್ಲ. ಏಕೆಂದರೆ ಅವರನ್ನೇ ಅವರು ಅರ್ಥ ಮಾಡಿಕೊಳ್ಳಿಲ್ಲ. ಇಷ್ಟ ತನಕ ಅವರು ಏನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು? ಅವರನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಅದಕ್ಕೆ ಸರ್ ಅವರಿಗೆ ಸಾಧ್ಯ ಇಲ್ಲ. ಆದರೆ ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನೇ ಹೇಳ್ತಾನೆ, ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಎಲ್ಲಿ ಹೋಗ್ತೇನೆ ನನಗೆ ಚೆನ್ನಾಗಿ ಗೊತ್ತುಂಟು. ಪ್ರಿಯರೇ, ನಾವು ಇವತ್ತು ಎಲ್ಲಿಂದ ಬಂದಿದ್ದೇವೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು.
ನಾವು ಒಂದು ತಂದೆ ತಾಯಿಗೆ ಪಾಪದಲ್ಲಿ ಹುಟ್ಟಿದ್ದೇವೆ, ಪಾಪ ಮಾಡ್ತಾ ಇದ್ದೇವೆ. ನಮ್ಮ ಪಾಪ ಪರಿಹಾರಕ್ಕೆ ಒಬ್ಬರು ಬೇಕು, ಆತನು ಯೇಸು ಕ್ರಿಸ್ತನು. ಅದಕ್ಕೋಸ್ಕರ ಈ ಲೋಕದಲ್ಲಿ ಬಂದು ಯೇಸು ಕ್ರಿಸ್ತನು ತನ್ನನ್ನು ಬರಿದಾಗಿ ಮಾಡಿ ತಗ್ಗಿಸಿಕೊಂಡು, ಏಕೆ ನಿನ್ನನ್ನು ನನ್ನನ್ನು ರಕ್ಷಿಸಬೇಕೆಂದು ಆತನು ಸುಲಿಬಿಗೆ ಹೋದ, ಕಷ್ಟವನ್ನು ಅನುಭವಿಸಿದ, ಕೊರಡೆಯಿಂದ ಪೆಟ್ಟದಿಂದ, ಮುಳ್ಳಿನ ಕಿರೀಟವನ್ನು ಹಾಕಿದ, ರಕ್ತವನ್ನು ಸುರಿಸಿದ. ಏಕೆ ಅಗತ್ಯ ಇತ್ತು? ಏನಾದರೂ ಅಗತ್ಯ ಇತ್ತಾ? ಏಕೆ ನಿನ್ನನ್ನು ನನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಬೇರೆ ಮಾರ್ಗ ಇಲ್ಲ. ಬೇರೆ ಮಾರ್ಗ ಇದ್ದರೆ ತಂದೆಯಾದ ದೇವರು ಹುಡುಕುತ್ತಿದ್ದರು. ಬೇರೆ ಮಾರ್ಗ ಇಲ್ಲ. ಆ ಶಿಲುಬೆ ಮುಖಾಂತರ ನಿನಗೆ ರಕ್ಷಣೆ ಕೊಡಬೇಕು. ನಿನ್ನ ಪಾಪ, ನಿನ್ನ ಶಾಪವನ್ನು ತಂದೆಯಾದ ದೇವರು ತನ್ನ ಮಗನ ಮೇಲೆ ಹಾಕಿದ, ಮಗನ ಮೇಲೆಲ್ಲ ಹಾಕಿದ. ಏಕೆಂದರೆ ಬೇರೆ ಮಾರ್ಗ ಇಲ್ಲ. ಇವತ್ತು ಪಾಪದಲ್ಲಿ ಇದೆಯೋ, ಸಮಸ್ಯೆಯಲ್ಲಿದೆಯೋ, ಅಯ್ಯೋ ದಿಕ್ಕು ಕಾಣದಿಲ್ಲವೋ, ಅಯ್ಯೋ ನನ್ನ ಪಾಪ ಪರಿಹಾರ ಆಗ್ತದೋ ಇಲ್ಲವೋ, ನನ್ನ ಪಾಪಕ್ಕೆ ಒಂದು ಪರಿಹಾರ ಉಂಟೋ, ನೀನು ಹುಡುಕೊಂಡು ಹೋಗ್ಬೋದು. ಆದರೆ ಪ್ರಿಯ ಮಗಳೇ, ಮಗನೇ, ಉಂಟು. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ನಿನ್ನ ಪಾಪ ಆಲ್ರೆಡಿ ಮಗನ ಮೇಲೆ ಹಾಕಿದೆ. ನೀನು ಯಾವಾಗ ಯೇಸುವನ್ನು ಸ್ವೀಕಾರ ಮಾಡ್ತೀಯೋ, ಓ ಮಾನಸಂತರಾಗಿ ಪಶ್ಚಾತ್ತಾಪಾಗಿ, ಹೋ ನಾನೊಂದು ಪಾಪಿಯಾಗಿದ್ದೇನೆ, ಆ ದೇವರ ಮುಂದೆ, ಆ ಪರಿಶುದ್ಧ ದೇವರ ಮುಂದೆ ನಾನು ನಿಲ್ಲಕ್ಕೆ ಯೋಗ್ಯನಲ್ಲ, ಸ್ವಾಮಿ ನನ್ನನ್ನು ಕ್ಷಮಿಸು, ನನಗೆ ನೀನು ಬೇಕು. ಆಗ ಮಾತಿನ ನಿನ್ನ ಪಾಪವು ಕಿಡು ಕೆಂಪು ಇದ್ದರೂ ಕೂಡ, ದೊಡ್ಡ ಗುಡ್ಡದಾಗೆ ಇದ್ದರೂ ಕೂಡ, ಆ ಪಾಪವನ್ನು ಯೇಸುವಿನ ರಕ್ತದಿಂದ ತೊಳೆಯಲ್ಪಡ್ತದೆ. ನೀನು ಸ್ವಂತ ರಕ್ಷಕನು ಸ್ವೀಕಾರ ಮಾಡುವಾಗ ಆತನು ನಿನ್ನ ಒಡೆಯನಾಗ್ತಾನೆ, ನಿನ್ನ ದೇವರಾಗ್ತಾನೆ. ಆತನು ನಮಗೆಸರ ಬಂದಿದ್ದಾನೆ, ನಮಗೆಸರ ಸತ್ತಿದ್ದಾನೆ. ಆ ನಮಗೆಸರ ಕಷ್ಟವನ್ನು ಅನುಭವಿಸಿ ಆ ಸತ್ತು ಊನಲ್ಪಟ್ಟು 3ನೇ ದಿವಸ ಯೇಸು ಕ್ರಿಸ್ತನ ಜೀವಂತ ಆಗಿದ್ದಾನೆ. ಆ ಜೀವಂತವಾದ ಯೇಸು ಕ್ರಿಸ್ತನ ಶುಭ ಸಂದೇಶವು ನಾವು ಸಾರ್ತಾ ಇದ್ದೇವೆ, ಧೈರ್ಯದಿಂದ ಸಾರ್ತಾ ಇದ್ದೇವೆ. ಏಕೆಂದರೆ ಈ ಸತ್ಯವೇದದಲ್ಲಿ ಏನು ಬರೆದಿದೆ ಅದು ಸತ್ಯವಾಗಿದೆ. ಅದಕ್ಕೆ ಸರಿ ಸತ್ಯವೇದಕ್ಕೆ ಹೆಸರು ಕೊಟ್ಟೆ ಸತ್ಯವೇದ, ಸತ್ಯವಾಕ್ಯ. ಈ ವಾಕ್ಯದಲ್ಲಿ ಜೀವ ಉಂಟು ಪ್ರಿಯರೇ. ಅದಕ್ಕೆ ದೇವರು ನಿಮ್ಮನ್ನು ಪ್ರೀತಿತಾನೆ. ಹೆದರಬೇಡಿರಿ, ಯಾವ ಪಾಪ ಇದ್ದರೂ ಯೇಸು ಸಮರ್ಪಣೆ ಮಾಡ್ತಾನೆ. ಬನ್ನಿ ಯೇಸುವಿನ ಹತ್ತಿರ ಬನ್ನಿ, ಯೇಸುವಿನ ಹತ್ತಿರ ಹೇಳಿ, ಆಗ ನೀವು ಸಮರ್ಪಣೆ. ಈ ವಾಕ್ಯದಿಂದ ದೇವರು ನಮಗೆ ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರು ನಿನಗೆ ಸ್ತೋತ್ರ ಸ್ವಾಮಿ. ಈ ಕಾರ್ಯಕ್ರಮವನ್ನು ನಿನ್ನ ಮಕ್ಕಳು ನೋಡ್ತಾ ಇದ್ದಾರೆ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಕರುಣೆ ಇವರ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ದಯಾಳು ದೇವರಾಗಿದೆ ನೀನು ಸ್ವಾಮಿ. ಇವರಿಗೆ ನೀನು ಮುಟ್ಟಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ಈ ಸಮಯದಲ್ಲಿ ಯಾವ ಕಷ್ಟದಲ್ಲಿರ್ಬೋದು, ಸಮಸ್ಯೆಯಲ್ಲಿರ್ಬೋದು, ಎಲ್ಲ ನೋಗವು ಕರ್ತನೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಮುರಿದು ಹಾಕ್ತೇನೆ ಕರ್ತನೇ. ಬಿಟ್ಟು ಹೋಗಲಿ ಕರ್ತನೇ. ಡಿಪ್ರೆಸ್ ಇವರದ್ದು ಬಿಟ್ಟು ಹೋಗಲಿ ಕರ್ತನೇ. ಇವರ ಬಡತನ ಬಿಟ್ಟು ಹೋಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೇ. ಇವರ ಕರ್ತನೇ ಆ ಒಂದು ಅಸಮಾಧಾನ ಇದೇ ಸಮಯದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ, ಯೇಸು ನಾಮದಲ್ಲಿ ಕರ್ತನೇ. ಸ್ವಾಮಿ ಇವರಿಗೆ ಶಾಂತಿ ಸಮಾಧಾನವನ್ನು ರಿಲೀಸ್ ಮಾಡ್ತೇನೆ ಯೇಸು ನಾಮದಲ್ಲಿ ಕರ್ತನೇ. ನಿನ್ನ ಮುಟ್ಟಬೇಕಂತ ಪ್ರಾರ್ಥನೆ, ಇವರ ಆತ್ಮಗೆ ಮುಟ್ಟಬೇಕಂತ ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ಇವರಿಗೆ ನಾನು ಆಶೀರ್ವಾದ ಮಾಡ್ತೇನೆ ಕರ್ತನೇ. ಇವರ ಕೆಲಸ ಕಾರ್ಯಕ್ಕೆ ಆಶೀರ್ವಾದ ಮಾಡ್ತೇನೆ ಕರ್ತನೇ. ಇವರ ಮ್ಯಾರೇಜ್ ಜೀವಿತಕ್ಕೆ ಆಶೀರ್ವಾದ ಮಾಡ್ತೇನೆ. ಇವರ ಕುಟುಂಬ ಜೀವಿತಕ್ಕೆ ನಾನು ಆಶೀರ್ವಾದ ಮಾಡ್ತೇನೆ. ಇವರ ಬಿಸ್ನೆಸ್ಸಿಗೆ ನಾನು ಆಶೀರ್ವಾದ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೇ. ಇವರ ಆಶೀರ್ವಾದ ಹೊಂದಲಿ ಕರ್ತನೇ. ನಿನ್ನ ಪರಿಶುದ್ಧ ರಕ್ತದ ಕೋಟೆ ಒಳಗೆ ಕಾದು ಕಾಪಾಡು. ಕೆಡುಕನಿಂದ ಇವರಿಗೆ ತಪ್ಪಿಸಬೇಕಂತ ನಾನು ಪ್ರಾರ್ಥನೆ. ಈ ರೀತಿ ಇವರು ಆಶೀರ್ವಾದ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೇ. ತಂದೆ ನಿಂಗೆ ಸ್ತೋತ್ರ ಕರ್ತನೇ. ಎಲ್ಲ ಘನಮಾನ ನಿಂಗೆ ಸ್ವಾಮಿ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವಂತ ತಂದೆ, ಆಮೇನ್. ಈ ಕಾರ್ಯಕ್ರಮ ನೋಡಲಿಕ್ಕೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಹೆಚ್ಚಿನ ಸಂಪರ್ಕ ಬೇಕಾದರೆ ಸ್ಕ್ರೀನಲ್ಲಿ ನಂಬರ್ ಬರ್ತದೆ, ಸೈಡಲ್ಲಿ ಹೆಸರು ಬರ್ತದೆ, ನೀವು ನಮಗೆ ಸಂಪರ್ಕ ಮಾಡ್ಬೋದು. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ಮತ್ತು ನಿಮಗೆ ಆರಾಧನೆ ಬೇಕಾದರೆ ನಮಗೆ ಸಂಪರ್ಕ ಮಾಡ್ಬೋದು, ನಾವು ತಿಳಿಸ್ತೇವೆ. ನಿಮಗೆ ಹೆಚ್ಚಿನ ನಿಮಗೆ ಮಾಹಿತಿ, ವಾಕ್ಯದ ಮಾಹಿತಿ ಬೇಕಾದರೆ ನಮಗೆ ಕರೆ ಮಾಡ್ಬೋದು. ಆಮೇನ್.